ಸೊ ನಿಮ್ಮ ಪ್ರೋತ್ಸಾಹ ಬೆಂಬಲ ಸಹಕಾರ ಹೀಗೆ ಇರಲಿ. ಮತ್ತು ನಾನು ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ, ವಿಡಿಯೋಸ್ ಇಷ್ಟವಾದರೆ ಶೇರ್ ಮಾಡಿ. ಸದಾ ನಿಮ್ಮ ಬೆಂಬಲ ಪ್ರೋತ್ಸಾಹ ಹೀಗೆ ಇರಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಜಗದೀಶ್ ವ್ಲಾಗ್ಸ್. ಒಂದು ಸ್ಟೆಪ್ ಮೇಲೆ ಹತ್ತಲಿಕ್ಕೆ ಕೆಲವು ಅವಕಾಶ ಇದೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಅಂಕ ಜಾಸ್ತಿ ಆಗಬೇಕು. ಹಾಗಾಗಿ ಒಂಥರ ಎಕ್ಸೈಟ್ಮೆಂಟ್ ಕೂಡ ಇದೆ. ಆದರೂ ಪರವಾಗಿಲ್ಲ, ಬಿಕಾಸ್ ಲೇಟೆಸ್ಟ್ ಆಗಿರಲಿ ಅಂತ ಹೇಳಿ ಆಯಿತು. ನಾನು ಎಲ್ಲರೂ ನನಗೆ 6 ಮಂತ್ಸಿಗೆ ಮಾನಿಟೈಸೇಷನ್ ಆಯಿತು, ನಂದು 2 ಮಂತ್ಸಿಗೆ ಆಯಿತು, ನಂದು 3 ಮಂತ್ಸಿಗೆ ಆಯಿತು ಅಂತ ಹೇಳ್ತಾರೆ. ಬಟ್ ನಂದು ನೀವು ಹೇಳಿದ್ರೆ ನಂಬಲ್ಲ. ಬಿಕಾಸ್ ಆಯಿತು, 2 ಇಯರ್ಸ್ ಆಗೋಯ್ತು ನಂದು. ಆ್ಯಕ್ಚುಲಿ 2.5 ಇಯರ್ಸ್ ಆಗೋಯ್ತು ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಬಟ್ ಇನ್ನು ಮಾನಿಟೈಸೇಷನ್ ಆಗಲಿ. ಕಾರಣ ಏನಂದರೆ ನಂದು ಫಸ್ಟ್ ವಿಡಿಯೋ ವೈರಲ್ ಆಯಿತು, ಸಂಕಷ್ಟಹರ ಗಣಪತಿದು ವಿಡಿಯೋ ವೈರಲ್ ಆಯಿತು. ಸೊ ಆ ವಿಡಿಯೋ ವೈರಲ್ ಆಗಿದ್ದ ಟೈಮ್ ಕರೆಕ್ಟಾಗಿ ನಮ್ಮ ಮನೇಲಿ ಒಂದು ಶುಭ ಒಂದು ಕಾರ್ಯಕ್ರಮ ಅದೇ ಟೈಮ್ಗೆ ಬಿತ್ತು. ಸೊ ಹಾಗಾಗಿ ನನಗೆ ಸ್ವಲ್ಪ ಗ್ಯಾಪ್ ಬಿತ್ತು. ಬಿಕಾಸ್ ಹೆಣ್ಮಕ್ಳಿರೋ ಮನೆ ಗೊತ್ತಲ್ವಾ. ಸೊ ಅದೊಂದು ಪ್ರೋಗ್ರಾಮ್ ನಮ್ಮ ಮನೇಲಿ ಸ್ಟಾರ್ಟ್ ಆಯಿತು. ಬಿಕಾಸ್ ಇನ್ನೊಂದೇನು ಅಂದರೆ, ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಬಂದ್ವಿ. ತುಂಬ ವರ್ಷಗಳಿಂದ ಅಲ್ಲೇ ಇದ್ವಿ. ಬಟ್ ಇವಾಗ ಹೊರಗೆ ಬಂದ್ವಿ, ಹೊಸ ಜಾಗ, ಹೊಸ ಜನ, ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗಿತ್ತು. ಬಟ್ ಅದೇ ಜೀವನ ಅಂತ ನಾವು ಆ್ಯಕ್ಸೆಪ್ಟ್ ಮಾಡಲೇಬೇಕಿತ್ತು. ಹಾಗಾಗಿ ಅದೇ ಟೈಮ್ಗೆ ಕರೆಕ್ಟಾಗಿ ಒಂದು 20 ಡೇಸ್ ಆಗಿತ್ತು ಅಷ್ಟೇ, ನನ್ನ ಮಗಳದು ಒಂದು ಫಂಕ್ಷನ್ ಇದಾಯಿತು. ಆ ಒಂದು ಮೈಂಡ್ ಸೆಟ್ಟಿಂದ ಹೊರಗೆ ಬರೋ ಅಷ್ಟರಲ್ಲಿ ಇದಾಯಿತು. ಸೊ ಹೀಗೆ ಹಲವಾರು ಹಿಂಗೆ ಒಂದು ಇಟ್ಕೊಂಡು ನನಗೆ ತುಂಬಾ ಗ್ಯಾಪ್ ಬಿದ್ದುಬಿಡ್ತು. ಆ್ಯಕ್ಚುಲಿ ವಿಡಿಯೋ ಮಾಡಲಿಕ್ಕೆ ನನಗೆ ಆಗಲೇ ಇಲ್ಲ. ಹಾಗಾಗಿ ಸ್ವಲ್ಪ ನನಗೆ ತಡ ಆಯಿತು ಇದಾಗೋದು. ಸೊ ಇವಾಗ ನನಗೆ ಇಲ್ಲಿಗೆ ಬಂದಮೇಲೆ ನಂಗೆ ತುಂಬಾ ಸಪೋರ್ಟಿವ್ ಆಗಿದೆ. ಒಂದು ನಾನು ಸ್ಕೂಲ್ ವ್ಲಾಗ್ ಮಾಡಿದ್ದಲ್ಲೇ ಆಗಲಿ, ಒಂದು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಲ್ಲೇ ಆಗಲಿ, ನನಗೆ ತುಂಬಾ ಸಪೋರ್ಟಿವ್ ಇದೆ. ಇವನ್ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಇವಾಗ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈವನ್ ಅದೇ ಮ್ಯಾಟ್ರ್ ಹೇಳಲಿಕ್ಕೆ ಅಂತಲೇ ನಾನು ಇವಾಗ ಬಂದಿರೋದು. ಹೌದು, ಇವಾಗ ಅಟ್ ಪ್ರೆಸೆಂಟ್ 990 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಜಸ್ಟ್ 10 ಮೆಂಬರ್ಸ್ ಬೇಕಾಗಿದೆ ಇವಾಗ ನನಗೆ. ಐ ಮೀನ್ ಬರೀ 10 ಮೆಂಬರ್ಸ್ ಅಲ್ಲ, ಹೀಗೆ ನೀವು ನನ್ನ ವಿಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಬೇಕು. ಹೀಗೆ ನನ್ನ ಚಾನಲ್ನ ಬೆಳೆಸಬೇಕು. ಬಿಕಾಸ್ ನಾನು ಯಾವುದೇ ಒಂದು ದುಡ್ಡು ಮಾಡಲಿಕ್ಕೆ ಆಗಲಿ, ನೇಮು ಫೇಮ್ಗಾಗಲಿ ನಾನು ಮಾಡಲಿಲ್ಲ. ನನ್ನ ಮನಸ್ಸಿನ ನೋವು, ದುಃಖ ಒಂದು ಮರೆಮಾಚೋಕೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಆಲ್ಮೋಸ್ಟ್ ಎಲ್ಲರೂ ಡೈಲಿ ವ್ಲಾಗ್ಸಲ್ಲೆಲ್ಲ ಹೇಳ್ತಾ ಇರ್ತಾರೆ ಪರ್ಸ್ನಲ್ಲೆಲ್ಲ. ಬಟ್ ಪರ್ಸ್ನಲ್ಲೆಲ್ಲ ನನಗೆ ಅಷ್ಟು ಇದಾಗಲ್ಲ. ಹಾಗಾಗಿ ಏನೇ ಒಂದು ಮಾಡಿದ್ರು ರಿಯಾಲಿಟಿಯಾಗೇ ಇರಬೇಕು ಅನ್ನೋದೇ ಒಂದು ನನ್ನ ಉದ್ದೇಶ. ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಕೊಡೋಣ ಅಂತ ಹೇಳಿ ನಾನು ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಪರವಾಗಿಲ್ಲ, ಎಷ್ಟು ದಿನಕ್ಕೆ, ಯಾಕಂದರೆ ನನ್ನ ಒಂದು ಚಾನಲ್ ಬೆಳಿಬೇಕು ಮಾಡಬೇಕು ಅಂದರೆ ನಿಮ್ಗಳ ಪ್ರೋತ್ಸಾಹ ತುಂಬಾ ಬೇಕು. ನಿಮ್ಗಳ ಒಂದು ಬೆಂಬಲ ಅಂತೂ ಇನ್ನು ತುಂಬಾ ಬೇಕು ನನಗೆ. ಇದು ಸಾಲದು. ನೋಡೋಣ ಎಷ್ಟು ಮಟ್ಟಿಗೆ ನಮ್ಮನ್ನ ಬೆಳೆಸ್ತೀರಾ, ಉಳಿಸ್ತೀರಾ ಅನ್ನೋದು ನಿಮ್ಮ ಕೈಲಿದೆ. ಸೊ ಇದನ್ನೇ ಇವತ್ತು ನಾನು ಹೇಳಲಿಕ್ಕೆ ಬಂದಿರೋದು. ತುಂಬಾ ಖುಷಿ ಆಗ್ತಾ ಇದೆ ಒಂಥರ. ಯಾಕಂದರೆ ಒಂಥರ ನಿಧಿ ಸಿಕ್ತಂಗೆ ಆಗ್ತಾ ಇದೆ ನನಗೆ ಇವಾಗ. ಇನ್ನೊಂದು 10 ಮೆಂಬರ್ಸ್ ನನಗೆ ಬೇಕು. ಆಲ್ಮೋಸ್ಟ್ ತುಂಬ ಜನ ಏನು ಅಂದ್ಕೊಂಡ್ರು, ಇಲ್ಲ ಮಾನಿಟೈಸೇಷನ್ ಆಗಿದೆ ಇವ್ರದ್ದು, ದುಡ್ಡು ಬರ್ತಾ ಇದೆಯಾ. ತುಂಬ ಜನನೇ ಕೇಳಿದ್ರು ನನ್ನ, ಎಷ್ಟು ಬರುತ್ತೆ ದುಡ್ಡು ಯೂಟ್ಯೂಬಿಂದ ಮಾಡ್ತಾ ಇದ್ದೀರಲ್ಲ, ದುಡ್ಡು ಬರ್ತಾ ಇದೆಯಾ ಏನು ಎತ್ತ ಅಂತ. ಬಟ್ ಇವತ್ತು ಕ್ಲಾರಿಟಿ ಕೊಟ್ಟಿದ್ದೀನಿ. ನನ್ನ ಚಾನಲಿಂದ ಮಾನಿಟೈಸೇಷನ್ ಆಗಿಲ್ಲ, ನನಗೆ ಯಾವುದೇ ರೀತಿಯ ದುಡ್ಡು ಬರ್ತಾ ಇಲ್ಲ. ಆ್ಯಂಡ್ ಇವನ್ ಏನು ಅಂದರೆ, ನನ್ನ ಬರೀ ಒಂದು ಯೂಟ್ಯೂಬೇ ಅಂತ ಅಲ್ಲ, ನಾನು ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾದಲ್ಲೂ ಆಗಲಿ ಪರವಾಗಿಲ್ಲ ಇವಾಗ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಬೆಂಬಲ ಕೊಡ್ತಾ ಇದ್ದೀರಾ. ಹೀಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ. ಇವನ್ ಎಲ್ಲದರಲ್ಲೂ ಟಾಪ್ 1 ಇರೋದು ಅಂದರೆ ನಂದು ಫೇಮಸ್ ವೈರಲ್ ಆಗಿರೋವಂಥದ್ದು ಇವಾಗ ಇನ್ಸ್ಟಾದಲ್ಲಿ. ಹಾಗೆ ಫೇಸ್ಬುಕ್ಕಲ್ಲಿ ನಮ್ಮ ಮನೆ ದೇವರ ಒಂದು ಗ್ರೂಪ್ ಇದೆ, ಶ್ರೀ ಜಲದಿಗೆರೆ ಅಮ್ಮ ಕ್ಷೇತ್ರದ ಗ್ರೂಪ್ ಇದೆ. ಸೊ ಹಾಗಾಗಿ ಅಲ್ಲಿ ಟಾಪ್ 1 ಆಗಿರೋದು ನಾನೇ. ಹಿಂಗೆ ಏನು ಅಂದರೆ, ಅಮ್ಮನವರ ವಿಡಿಯೋಸ್ನ ನಾನು ಮಾಡಿ ಹಾಕ್ತೀನಿ. ಆ್ಯಸ್ ಇನ್ಸ್ಟಾಗ್ರಾಮಲ್ಲಿ ಏಕೆ ರೀಲ್ಸ್ ಎಲ್ಲ ಬರುತ್ತಲ್ಲ, ಸೊ ಹಾಗೆ ರೀಲ್ಸ್ ಎಲ್ಲ ಮಾಡಿ ಹಾಕೋದ್ರಿಂದ ಟಾಪ್ 1 ಇರೋದು ನಂದೇ. ಆಲ್ ಸ್ಟಾರ್ ಕಾಂಟ್ರಿಬ್ಯೂಟರ್ ಅಂತ ಹೇಳಿ ನನಗೆ ಒಂದು ಬ್ಯಾಡ್ಜ್ ಇದೆ ಅಲ್ಲಿ. ಸೊ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನ ಒಂದು ಅದೊಂದೇ ಚಾನಲ್ ಇನ್ಸ್ಟಾಗ್ರಾಮಲ್ಲೇ ಕೂಡ ಆಗಲಿ, ಇಲ್ಲ ಯೂಟ್ಯೂಬಲ್ಲೂ ನೀವು ಹೀಗೆ ಪ್ರೋತ್ಸಾಹ ಕೊಡಬೇಕು, ಬೆಂಬಲಿಸಬೇಕು, ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನನ್ನ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ. ಯಾಕಂದರೆ ಬಿಕಾಸ್ ನಾನು ನನ್ನ ಮನಸ್ಸು ಖುಷಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಹೊರತು ಯಾವುದೇ ಒಂದು ನೇಮ್ ಫೇಮ್ಗೆ ಆಗಲಿ, ಇಲ್ಲ ಫೇಮಸ್ ಆಗಬೇಕು ಅಂತಲೇ ಆಗಲಿ, ಇಲ್ಲ ನಾನು ಇದರಿಂದ ಅರ್ನ್ ಮಾಡಬೇಕು ಅಂತಲೇ ಆಗಲಿ ಏನಿಲ್ಲ. ಹಾಗಾಗಿ ನನಗೇನು ಬೇಜಾರಿಲ್ಲ. ಬಟ್ ನಿಮ್ಮ ಸಪೋರ್ಟ್ ಎಲ್ಲದಕ್ಕೂ ಬೇಕಲ್ವಾ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನೂ ಮಾಡಲಿಕ್ಕಾಗಲ್ಲ. ನಾನೇ ನೋಡ್ಕೊಂಡ್ರೆ ಏನು ಪ್ರಯೋಜನ.
ಸೊ ನೀವುಗಳು ನನ್ನ ವಿಡಿಯೋಸ್ನ ನೋಡಬೇಕು, ಹಾಗೆ ಕಮೆಂಟ್ಸ್ ಮಾಡಬೇಕು. ಯಾವ ಒಂದು ವಿಡಿಯೋಸು, ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ, ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕು, ಸೊ ಆ ಥರ ನೀವು ನನಗೆ ತಿಳಿಸಿದ್ರೆ ನಾನು ಟ್ರೈ ಮಾಡ್ತೀನಿ. ಆದಷ್ಟು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ಸ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಸೊ ಇದ್ರ ಮೂಲಕ ನಾನು ತಿಳ್ಕೊಳ್ಳೋದಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ನಾನು ಕೇಳೋದು, ಇನ್ನೇನಿಲ್ಲ. ಜಾಸ್ತಿ ತುಂಬ ಮಾತು ಬೇಡ ಅಲ್ವಾ? ಹಾಗಾಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ, ಸಬ್ಸ್ಕ್ರೈಬ್ ಆಗಿರೋರು ನನ್ನ ವೀಡಿಯೋಸ್ನ ಫುಲ್ ವಾಚ್ ಮಾಡಿ, ಆಯಿತಾ? ಸೊ ಇವತ್ತು ಏನಪ್ಪ ಹಿಂಗೆ ಓಡಾಡ್ತಾ ಇದು ಅಂದರೆ ಬೆಳಗ್ಗೆಯಿಂದ ಓಡಾಡಿಲ್ಲ, ಹುಷಾರಿಲ್ಲದ ಕಾರಣ ಮಲಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ವಾಕಿಂಗ್ ಇರಲಿ ಅಂತೇಳಿ ಹೊರಗೆ ಹೋಗೋಕ್ಕೊಂದು ಚಳಿ ಆಗ್ತಾಯಿಲ್ಲ. ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ರೊಟೇಟ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಇನ್ನೇನಿಲ್ಲ. ಇಲ್ಲೇ ವಾಕ್ ಮಾಡಿಕೊಂಡು ರೊಟೇಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಹೆಂಗೆ ಮಲಗಿದ್ದಾನೆ ನೋಡಿ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ, ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಟೈಮ್ ಪಾಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ನಿಜ ಆಗುತ್ತೆ ಅಂತ ಅದ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ನಾವು ಮಾಡೋ ಕೆಲಸದ ಮೇಲೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅದ್ರ ಮೇಲೆ ನನಗೆ ನಂಬಿಕೆ ಇದೆ ಅಷ್ಟೇ. ಸೊ ಹಾಗಾಗಿ ಸ್ನೇಹಿತರೆ, ವೀಕ್ಷಕರೇ, ಆತ್ಮೀಯರೇ, ಸೊ ನಿಮ್ಮ ಬೆಂಬಲ, ಪ್ರೋತ್ಸಾಹ, ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನಮ್ಮ ಚಾನಲ್ನ ಮೇಲೆ ತಗೊಂಡೋಗಿ. ಸೊ ಇದ್ರ ಮೂಲಕ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.